ಜೈ ಶ್ರೀ ಕೃಷ್ಣ. ಸ್ನೇಹಿತರೆ, ಜಗಳಗಳಿಲ್ಲದ ಸ್ಥಳದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ವಾದಗಳು ಆಗಾಗ್ಗೆ ಸಂಭವಿಸುವ ಮನೆಯಲ್ಲಿ ಲಕ್ಷ್ಮಿ, ಸಂಪತ್ತಿನ ದೇವತೆ ವಾಸಿಸುವುದಿಲ್ಲ. ಈ ವಾದಗಳು ಏಕೆ ಸಂಭವಿಸುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಗಂಡ ಮತ್ತು ಹೆಂಡತಿ ಜೀವನ ಸಂಗಾತಿಗಳು. ಒಬ್ಬ ಪುರುಷ ಮತ್ತು ಮಹಿಳೆ ವಿವಾಹವಾದಾಗ ಅವರು ಜೀವಿತಾವಧಿಯಲ್ಲಿ ಒಟ್ಟಿಗೆ ಬಂಧಿಸಲ್ಪಡುತ್ತಾರೆ. ಅವರ ಅವಿನಾಭಾವ ಸಂಬಂಧ ಅವರನ್ನು ಜೀವನದುದ್ದಕ್ಕೂ ಪರಸ್ಪರ ಹತ್ತಿರ ಇಡುತ್ತದೆ. ಹೇಗಾದರೂ ಅವರ ನಡುವೆ ಘರ್ಷಣೆಗಳು ಉದ್ಭವಿಸುವ ಸಮಯ ಬರುತ್ತದೆ. ಇದು ಅವರ ಸುಂದರವಾದ ಸಂಬಂಧವನ್ನು ಹುಳಿ ಮಾಡುವ ಆಗಾಗ್ಗೆ ಜಗಳಗಳಿಗೆ ಕಾರಣವಾಗುತ್ತದೆ. ಕ್ರಮೇಣ ಈ ಹಂತವು ಅವರ ಬಂಧವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅವರ ಸಂಬಂಧವು ಹದಗೆಡಲು ಪ್ರಾರಂಭಿಸುತ್ತದೆ. ಆದರೆ ನೀವು ವಾದಿಸುತ್ತಿರುವ ಸಮಸ್ಯೆಗಳನ್ನು ನೀವು ಎಚ್ಚರಿಕೆಯಿಂದ ಪರಿಗಣಿಸಿದರೆ, ಅವುಗಳಲ್ಲಿ ಹೆಚ್ಚಿನವು ಆಧಾರರಹಿತವಾಗಿವೆ ಮತ್ತು ಯಾವುದೇ ಗಣನೀಯ ಕಾರಣಗಳಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ. ಹಾಗಾದರೆ ಈ ವಾದಗಳಿಗೆ ಕಾರಣವೇನು? ಮುಖ್ಯ ಕಾರಣ ಅಹಂಕಾರ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ನೀವಿಬ್ಬರೂ ಒಬ್ಬರನ್ನೊಬ್ಬರು ಕೀಳಾಗಿ ಪರಿಗಣಿಸುವುದಿಲ್ಲ ಎಂದು ನೀವು ಗಮನಿಸಬಹುದು. ಒಬ್ಬರು ಏನನ್ನಾದರೂ ಹೇಳಿದರೆ, ಇನ್ನೊಬ್ಬರು ಅದನ್ನು ಅಪರಾಧವೆಂದು ಪರಿಗಣಿಸುತ್ತಾರೆ ಮತ್ತು ನಂತರ ವಾದಗಳ ಚಕ್ರವು ಪ್ರಾರಂಭವಾಗುತ್ತದೆ. ನೀವು ಏನು ಮಾಡಬೇಕು? ನೀವು ಸರ್ವಶಕ್ತನಿಂದ ಒಟ್ಟುಗೂಡಿದ ಜೀವನ ಪಾಲುದಾರರು ಎಂಬುದನ್ನು ನೆನಪಿಡಿ. ಪ್ರೀತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಆದ್ದರಿಂದ ನಿಮ್ಮ ಸಂಗಾತಿಯು ಅಸಮಾಧಾನಗೊಂಡಾಗ, ಅದು ನಿಮ್ಮ ತಪ್ಪಾಗಿರಲಿ ಅಥವಾ ಇಲ್ಲದಿರಲಿ, ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಶಾಂತವಾಗಿರಿ. ಮಹಾಭಾರತದಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ಗೀತೆಯ ಬೋಧನೆಗಳನ್ನು ನೀಡುವ ಮೊದಲು ಅವನ ಎಲ್ಲ ಕಾಳಜಿಗಳನ್ನು ಹೇಗೆ ಗಮನವಿಟ್ಟು ಕೇಳಿದನು ಎಂಬುದನ್ನು ನೆನಪಿಸಿಕೊಳ್ಳಿ. ಅಂತೆಯೇ ಉತ್ತಮ ಕೇಳುಗರಾಗಿರಿ ಮತ್ತು ನಿಮ್ಮ ಸಂಗಾತಿಯು ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡಿ. ಅವರು ಶಾಂತವಾದ ನಂತರ ಅವರೊಂದಿಗೆ ಸಮಸ್ಯೆಯನ್ನು ಚರ್ಚಿಸಿ. ಅದು ನಿಮ್ಮ ತಪ್ಪಾಗಿದ್ದರೆ ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸಿ ಮತ್ತು ಅವರು ನಿಮ್ಮನ್ನು ಸುಲಭವಾಗಿ ಕ್ಷಮಿಸುತ್ತಾರೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ನಿಮ್ಮ ತಪ್ಪಿಲ್ಲದಿದ್ದರೂ ಅವರು ಶಾಂತವಾಗಲಿ ಮತ್ತು ನಂತರ ವಿಷಯವನ್ನು ಚರ್ಚಿಸಲಿ. ಇದು ನಿಮ್ಮ ತಪ್ಪು ಅಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಒಪ್ಪಿಕೊಳ್ಳುತ್ತಾರೆ. ನೀವು ಯೋಚಿಸಬಹುದು, ನಾನು ಯಾವಾಗಲೂ ಶಾಂತವಾಗಿರಲು ಏಕೆ ಇರಬೇಕು? ಈ ಸಂಬಂಧವು ಪರಸ್ಪರವಾಗಿದೆ ಮತ್ತು ಅದನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಎರಡು ಜವಾಬ್ದಾರಿಗಳು. ನಿಮ್ಮ ಸಂಗಾತಿ ಕೂಡ ಸಂಬಂಧ ಹದಗೆಡುವುದನ್ನು ಬಯಸುವುದಿಲ್ಲ. ನೀವು ಇದನ್ನು ಅವರಿಗೆ ವಿವರಿಸಿದಾಗ ಅಥವಾ ಅವರಿಗೆ ಈ ಸಂದೇಶವನ್ನು ತೋರಿಸಿದಾಗ ಅವರು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಾರೆ. ವಾದಗಳಿಗೆ ಮತ್ತೊಂದು ಪ್ರಮುಖ ಕಾರಣವೆಂದರೆ, ನಾವು ಆಗಾಗ್ಗೆ ಇತರ ಅಭಿಪ್ರಾಯಗಳಿಂದ ಪ್ರಭಾವಿತರಾಗುತ್ತೇವೆ ಮತ್ತು ಸತ್ಯವನ್ನು ಪರಿಶೀಲಿಸದೆ ನಮ್ಮ ಸಂಗಾತಿಯೊಂದಿಗೆ ವಾದವನ್ನು ಪ್ರಾರಂಭಿಸುತ್ತೇವೆ. ಆದ್ದರಿಂದ ಯಾವಾಗಲೂ ವಿಷಯವನ್ನು ಮೊದಲು ತನಿಖೆ ಮಾಡಿ. ನಿಮ್ಮ ಸಂಗಾತಿಯ ತಪ್ಪಿದ್ದರೆ ಪ್ರೀತಿಯಿಂದ ಕೇಳಿ ಮತ್ತು ಪ್ರೀತಿಯಿಂದ ಅವರಿಗೆ ವಿವರಿಸಲು ಪ್ರಯತ್ನಿಸಿ. ಇದು ನಿಮ್ಮ ನಡುವಿನ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.